ಒಂದ್ ನಿಮಿಷ ಮೇಲ್ಗಡೆ ತಳ್ಬಿಡಿ. ಕೆಲವರು ಯಾವ ದೇವ್ರು ದಿಂಡ್ರಿಲ್ಲ, ನಾವ್ ಏನ್ ಬೇಕಾದ್ರೂ ಮೋಸ ವಂಚನೆ ಮಾಡ್ಬೋದು, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು ನಾವು ಅನ್ನೋರಿಗೆ ದೇವ್ರು ಇದಾನೆ ಅಂತ ನಾವು ಪ್ರೂವ್ ಮಾಡಿದೀವಿ. ಅದೇ ಆ ತರ ನಿಮಗೆ ತೋರಿಸ್ತೀನಿ ಬನ್ನಿ. ರಾತ್ರಿ ಈ ಹೋಟ್ಲಲ್ಲಿ 5 ಜನ ಬಂದು ಊಟ ಮಾಡಿದ್ದಾರೆ. 5 ಜನವೇ ₹1 ದುಡ್ಡು ಕೊಡ್ದಂಗೆ ಈ ಊರಿಗೆ ಮೋಸ ಮಾಡೋಗಿದ್ದಾರೆ. ಆ ದೇವ್ರು ಯಾವ ತರ ಅವ್ರಿಗೆ ಶಿಕ್ಷೆ ಕೊಟ್ಟಂತ ನಾವು ತೋರಿಸ್ತೀನಿ ಬನ್ನಿ. ಸರ್ ರಾತ್ರಿ ಇಲ್ಲಿ ಎಲ್ಲ ಹುಡುಗರು ಬಂದಿರಂತೆ, ನಿಮ್ಮ ಹೋಟೆಲ್ ಊಟ ಮಾಡ್ಬಿಟ್ಟು ದುಡ್ಡು ಕೊಡ್ದಂಗೆ ಕದ್ದೋಯ್ದ್ರಂತಲ್ಲ ಯಾರೋ ಅಂತ ಹೇಳಿದ್ರು ಸರ್, ನಿಜ ಸರ್? ಹೌದು ಸರ್, ಇದೇ ಟೇಬಲ್ ಕೂತಿದ್ರು. 5 ಜನ ಬಂದ್ರು, ₹320 ಬಿಲ್ ಮಾಡಿದ್ರು. ಅವ್ರು ಕೊಡ್ತಾರೆ ಅಂತ ತಿಂದ್ರು ಉಂಡ್ರು ಹೋದ್ರು ಸರ್ ಅಷ್ಟೇ. ದುಡ್ಡು ಕೊಡ್ದಂಗೆ ಕದ್ದೋಗ್ಯಾರೆ. ದುಡ್ಡು ಕೊಡಂಗ್ ಕಳ್ದೋಗಿದ್ದಾರೆ. ಎಷ್ಟಾಗಿ ಸರ್? ₹320 ಸರ್. ಅವ್ರು ತಂದೆ ಕೊಟ್ಟಾರೆ, ಅದೆಷ್ಟು ತಗೊಳ್ಳಿ ಸರ್. ಆಯ್ತು. ನೋಡಿದ್ರಾ, ಬರೀ ₹320 ಬಿಲ್ ಕೊಡ್ದಂಗೆ ಹೋಗ್ಬೇಕಾದ್ರೆ ಇವರು ರೋಡ್ ಅಲ್ಲಿ ಬೈಕ್ ಎತ್ತಕೊಂಡ್ ಬಿದ್ದ ತಕ್ಷಣ ನೋಡಿ ಈ ಮೊಬೈಲ್ ಡಿಸ್ಪ್ಲೇ ಬಂದು ₹2,500 ಡಿಸ್ಪ್ಲೇ ಇದು ಆಯ್ತಾ. ಇದು ₹2,500 ಡಿಸ್ಪ್ಲೇ. ಅಮ್ಮಕ್ಕ ಅವ್ರು ಇಬ್ರು ಬಿದ್ದಿರೋದಕ್ಕೆ ಖರ್ಚು, ಹಾಸ್ಪಿಟಲ್ ಖರ್ಚು ₹2,500. ಅದಕ್ಕೆ ಇದು ಅದು ಎರಡು ಸೇರಿ ₹5,000 ಖರ್ಚಾಗಿದೆ ಆಯ್ತಾ. ಕೇವಲ ಒಂದು ಇಲ್ಲಿ ಹೋಟೆಲ್ ಬರೀ ₹320 ಹೆಚ್ಚು, ₹5,000 ಹೆಚ್ಚು. ಅದಕ್ಕೆ ಮತ್ತೆ ನಾವು ಒಬ್ಬರಿಗೆ ಒಂದು ₹10 ಮೋಸ ಮಾಡಬಾರ್ದು. ಯಾವತ್ತಿದ್ರು ಅದು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ದೇವ್ರಿದ್ದಾನೆ. ಇಲ್ಲಿ ನಾವು ₹10 ಮೋಸ ಮಾಡಿದ್ರೆ ನಮ್ಗೆ ₹20 ಹೋಗುತ್ತೆ. ದೇವ್ರಿದ್ದಾನೆ. ನಮಸ್ಕಾರ.